ನಮಸ್ಕಾರ ಬಸ್, ನೀವು ನೋಡ್ತಿದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಈ ಶುಕ್ರವಾರ 2 ಚಿತ್ರಗಳು ತೆರೆ ಕಂಡಿದ್ದವು. ಒಂದು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಅಂಡ್ ಜಮೀರ್ ಮಗ ಆಗಿರುವ ಜೈದ್ ಖಾನ್ ಅವರದ್ದು ಕಲ್ಟ್ ಚಿತ್ರ. ಹೌದು, ಈ 2 ಚಿತ್ರದಲ್ಲಿ ಯಾವುದು ಗೆಲ್ತು ಯಾವುದು ಸೋಲ್ತು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ಇನ್ನು ಮೊದಲಿಗೆ ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ ಜನವರಿ 23, 2026ರಲ್ಲಿ ಬಿಡುಗಡೆಯಾಗುತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಏಕೆಂದರೆ ಈ ಚಿತ್ರವು 3-4 ದಶಕಗಳ ಹಿಂದಿನ ಗ್ರಾಮೀಣ ಭಾರತ, ಜಮೀನ್ದಾರರ ಪ್ರಭುತ್ವ, ಬಡವರ ಶೋಷಣೆ, ಮೌನವಾಗಿ ಸಹಿಸುವ ಸಮಾಜ, ಈ ಎಲ್ಲ ಅಂಶಗಳನ್ನು ಒಟ್ಟಾಗಿ ಹಿಡಿದುಕೊಂಡು ಒಂದು ಗಂಭೀರ ಕತೆ ಹೇಳುವ ಪ್ರಯತ್ನದಲ್ಲಿ ಲ್ಯಾಂಡ್ ಲಾರ್ಡ್ ಆಗಿತ್ತು. ಇನ್ನು ನಮ್ಮ ಮಣ್ಣಿನ ಕತೆ ಅಂತ ಹೇಳ್ಬೋದು ಈ ಚಿತ್ರವನ್ನ. ಇನ್ನು ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಪರಿಚಿತ ಮಾಸ್ ಇಮೇಜ್ ನಿಂದ ಹೊರಬಂದು ಒಂದು ಗಟ್ಟಿಯಾದ ನೋವು ಹೊತ್ತ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತೆ ರಚಿತಾ ರಾಮ್ ಪಾತ್ರಕ್ಕೆ ಭಾವನಾತ್ಮಕ ತೂಕ ನೀಡುವ ಪ್ರಯತ್ನವಾಗಿದೆ. ಅಂಡ್ ಚಿತ್ರದ ದೊಡ್ಡ ಶಕ್ತಿ ಎಂದರೆ ರಾಜ್ವಿ ಶೆಟ್ಟಿ ಅವರ ಖಲನಾಯಕ ಪಾತ್ರ ಅಂತ ಹೇಳ್ಬೋದು. ಅವರು ಮಾತಿಗಿಂತ ನೋಟದಿಂದಲೇ ಭಯ ಹುಟ್ಟಿಸುವ ರೀತಿಯಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಬಿಗ್ ಬಾಸ್ ರಾಕೇಶ್ ಮತ್ತು ಬಿಗ್ ಬಾಸ್ ಭವ್ಯ ಸೇರಿದಂತೆ ಸಹ ಕಲಾವಿದರು ಕತೆಗೆ ಅಗತ್ಯವಾದ ಗಂಭೀರತೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಮುಖ್ಯ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರ ಮಗಳು ಸಹ ಇಲ್ಲಿ ನಟಿಸಿದ್ದಾರೆ. ಮತ್ತೆ ಅಜಿನೇಶ್ ಬಿ ಲೋಕನಾಥ್ ಅವರ ಸಂಗೀತ ಸಿನಿಮಾದ ವಾತಾವರಣಕ್ಕೆ ಸೂಟ್ ಆಗಿದ್ದು, ಹಿನ್ನೆಲೆ ಸಂಗೀತ ಹಲವೆಡೆ ಸನ್ನಿವೇಶಗಳನ್ನು ಎತ್ತಿ ಹಿಡಿಯುವಂತೆ ಮಾಡಿದೆ. ಆದರೆ ಇಷ್ಟೆಲ್ಲ ಶಕ್ತಿ ಇದ್ದರೂ ಲ್ಯಾಂಡ್ ಲಾರ್ಡ್ ಸಂಪೂರ್ಣವಾಗಿ ಗೆದ್ದಿಲ್ಲ ಎನ್ನುವ ಮಾತು ಕೇಳಿ ಬರ್ತಿದೆ. ಹೌದು, ಕಾರಣ ಏನು ಅಂತಂದ್ರೆ ಕಥೆಯ ಆಶಯ ಬಹಳ ಗಂಭೀರವಾಗಿದ್ದು ಅದರ ನಡುವೆ ಅತಿಯಾದ ಕಮರ್ಷಿಯಲ್ ಅಂಶಗಳು ಸೇರಿಕೊಂಡಿರುವುದು ಎಲ್ಲೋ ಒಂದೊಂದು ಕಡೆ ಬೋರಿಂಗ್ ಅನ್ಸುತ್ತೆ. ಮಾಸ್ ಎಲಿವೇಶನ್ ಸೀನ್ ಜಾಸ್ತಿ ಅನ್ಸುತ್ತೆ. ಇವೆಲ್ಲವೂ ಕಥೆಯ ತೀವ್ರತೆಯನ್ನು ಸ್ವಲ್ಪ ಕುಗ್ಗಿಸದಂತಾಗಿದೆ. ಆದರೆ ಇದೆಲ್ಲವನ್ನು ಹೊರತುಪಡಿಸಿದರೆ ಈ ಕತೆಗೆ ಒಂದು ದೊಡ್ಡ ಸಲಾಂ ಹೇಳಲೇಬೇಕು. ಏಕೆಂದರೆ ಕತೆ ಆ ರೀತಿ ಇದೆ ಅಂತ ಹೇಳ್ಬೋದು. ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬಂದರೆ ಲ್ಯಾಂಡ್ ಲಾರ್ಡ್ಗೆ ಸಾಧಾರಣ ಓಪನಿಂಗ್ ಸಿಕ್ಕಿದೆ. ಮೊದಲ ಕೆಲವು ದಿನಗಳಲ್ಲಿ ಕಲೆಕ್ಷನ್ ಸರಾಸರಿ ಮಟ್ಟದಲ್ಲಿ ಉಳಿದಿದೆ. ಮೌತ್ ಟಾಕ್ ಕೂಡ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿವೆ. ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬಂದರೆ ಲ್ಯಾಂಡ್ ಲಾರ್ಡ್ಗೆ ಸಾಧಾರಣವಾದ ಓಪನಿಂಗ್ ಸಿಕ್ಕಿದೆ. ಮೊದಲ ಕೆಲವು ದಿನಗಳಲ್ಲಿ ಕಲೆಕ್ಷನ್ ಸರಾಸರಿ ಮಟ್ಟದಲ್ಲಿ ಉಳಿದಿದೆ. ಮೌತ್ ಟಾಕ್ ಕೂಡ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಕೆಲವರು ಹೇಳೋ ಒಳ್ಳೆಯ ಮೆಸೇಜ್ ಇರುವ ಸಿನಿಮಾ ಎಂದರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಗಟ್ಟಿಯಾಗಿ ಹೇಳಬಹುದಿತ್ತು ಎಂದು. ಇನ್ನು ಒಟ್ಟಾರೆಯಾಗಿ ಈ ಸಿನಿಮಾವನ್ನ ನೋಡುವುದಾದರೆ ಲ್ಯಾಂಡ್ ಲಾರ್ಡ್ ಒಂದು ಆಶಯದ ಮಟ್ಟದಲ್ಲಿ ಗೆದ್ದಿದ್ದರೂ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಗೆಲುವು ಸಾಧಿಸಿಲ್ಲ. ಅವರೇಜ್ ಸಿನಿಮಾ ಎಂಬ ವರ್ಗದಲ್ಲಿ ನಿಂತಿದೆ. ಇನ್ನು ಒಂದು ಸರಿ ಫ್ಯಾಮಿಲಿ ಪೂರ್ತಿ ಕುಂತು ನೋಡುವ ಸಿನಿಮಾ ಇದಾಗಿದೆ. ಇನ್ನು ಇದು ಲ್ಯಾಂಡ್ ಲಾರ್ಡ್ ಚಿತ್ರದ ವಿಮರ್ಶೆ ಆಗಿದ್ದರೆ, ಇನ್ನು ಮತ್ತೆ ದುನಿಯಾ ವಿಜಯ್ ಚಿತ್ರದ ಆಪೋಸಿಟ್ ಆಗಿ ಕಲ್ಟ್ ಚಿತ್ರವು ಸಹ ಬಿಡುಗಡೆಯಾಗಿತ್ತು. ಈ ಚಿತ್ರವು ನಿರೀಕ್ಷೆ ಹೆಚ್ಚಿತ್ತು, ಬಟ್ ಫಲಿತಾಂಶ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಎಸ್, ಜನವರಿ 23, 2026ರಲ್ಲಿ ಒಂದೇ ದಿನ ಮತ್ತೊಂದು ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದಿತ್ತು. ಅದೇ ಕಲ್ಟ್. ಜೈದ್ ಖಾನ್, ರಚಿತಾ ರಾಮ್ ಮತ್ತು ಮಲೈಕಾ ವಸುಪಾಲ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಆಕ್ಷನ್ ಡ್ರಾಮಾ ಹೊಸ ಪ್ರಯೋಗ ಹೆಸರಿನಲ್ಲಿ ಪ್ರಚಾರ ಪಡೆದಿತ್ತು. ಅನಿಲ್ ಕುಮಾರ್ ನಿರ್ದೇಶನ, ಅರ್ಜುನ್ ಜನ್ಯ ಅವರ ಸಂಗೀತ ಮತ್ತು ಸ್ಟೈಲಿಶ್ ಪ್ರಸ್ತುತಿ ಇವೆಲ್ಲವೂ ಸಿನಿಮಾಗೆ ಒಳ್ಳೆಯ ಹೈಪ್ ನಿರ್ಮಿಸಿತು. ಇನ್ನು ಕಲ್ಟ್ನ ಕತೆ ಸಾಮಾನ್ಯ ಮಾಸ್ ಸಿನಿಮಾಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ಸಮಾಜ, ಅಧಿಕಾರ, ಪ್ರೀತಿ, ಮನುಷ್ಯ ಒಳಗಿನ ಅಂಧ ನಂಬಿಕೆಗಳು ಇವುಗಳ ಸುತ್ತ ಸಿನಿಮಾ ಸುತ್ತುತ್ತದೆ ಅಂತ ಹೇಳ್ಬೋದು. ಆದರೆ ಸಮಸ್ಯೆ ಶುರುವಾಗಿದ್ದು ಸ್ಕ್ರೀನ್ ಪ್ಲೇ ಹಂತದಲ್ಲಿ. ಕಥೆಯ ಐಡಿಯಾ ಚೆನ್ನಾಗಿದ್ದರೂ ಅದನ್ನು ಹೇಳುವ ವಿಧಾನ ಎಲ್ಲರಿಗೂ ಕನೆಕ್ಟ್ ಆಗಲಿಲ್ಲ. ಮೊದಲರ್ಧದಲ್ಲಿ ಸಿನಿಮಾ ನಿಧಾನವಾಗಿ ಸಾಗುತ್ತದೆ. ಎರಡನೇ ಭಾಗದಲ್ಲಿ ಅವಸರದ ನಿರ್ಧಾರಗಳು ಕಾಣಿಸುತ್ತವೆ. ಇನ್ನು ಜೈದ್ ಖಾನ್ ಅಭಿನಯದಲ್ಲಿ ಪ್ರಯತ್ನ ಇದೆ, ಆದರೆ ಪಾತ್ರಕ್ಕೆ ಇನ್ನಷ್ಟು ಆಳ ಬೇಕಿತ್ತು ಎಂಬ ಅಭಿಪ್ರಾಯ ಬಂದಿದೆ. ಇನ್ನು ರಚಿತಾ ರಾಮ್ ಪಾತ್ರವು ಪೂರ್ಣವಾಗಿ ಬಳಸಿಕೊಳ್ಳಲಾಗಲಿಲ್ಲ ಎನ್ನುವುದು ಬಹುಮಂದಿಯ ಅಭಿಪ್ರಾಯವಾಗಿದೆ. ಇನ್ನು ಸಂಗೀತ ತುಂಬಾ ಚೆನ್ನಾಗಿದೆ, ಆದರೆ ಅದು ಮಾತ್ರ ಸಿನಿಮಾವನ್ನ ಉಳಿಸಲಿಲ್ಲ. ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬಂದರೆ ಕಲ್ಟ್ಗೆ ದೊಡ್ಡ ಓಪನಿಂಗ್ ಸಿಗಲಿಲ್ಲ. ಮೊದಲ ದಿನದ ನಂತರವೇ ಶೋಗಳು ಕಡಿಮೆಯಾಗಿವೆ. ಮೌತ್ ಟಾಕ್ ಕೂಡ ನೆಗೆಟಿವ್ ಕಡೆ ಹೆಚ್ಚು ತಿರುಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕಲ್ಟ್ ಪ್ರಯೋಗದ ಧೈರ್ಯ ತೋರಿಸಿದರೂ ಪ್ರೇಕ್ಷಕರನ್ನ ಸಂಪೂರ್ಣವಾಗಿ ಗೆಲ್ಲಲಿಲ್ಲ. ಬಿಲೋ ಅವರೇಜ್, ಲೋ ಪರ್ಫಾರ್ಮೆನ್ಸ್ ಎನ್ನುವ ವರ್ಗದಲ್ಲಿ ಇದೆ. ಇನ್ನು ಎರಡೂ ಚಿತ್ರದಲ್ಲಿ ಗೆದ್ದಿದ್ದು ಯಾವುದು ಸೋತಿದ್ದು ಯಾವುದು ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರುತ್ತೆ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಅವರೇಜ್ ಆಗಿ ಗೆದ್ದು ಬಾಕ್ಸ್ ಆಫೀಸ್ ನಲ್ಲೂ ಅಲ್ಪ ಗೆಲುವನ್ನು ಪಡೆದಿದೆ. ಇನ್ನು ಕಲ್ಟ್ ಮೂವಿ ಬಿಲೋ ಅವರೇಜ್ ಪಡೆದುಕೊಂಡು ನಿರೀಕ್ಷೆಗೆ ಮೀರಿ ಏನು ನಡೆಯಲಿಲ್ಲ ಅನ್ನೋದೇ ಬೇಸರ. ಇನ್ನು ನೀವು ಇವುಗಳಲ್ಲಿ ಯಾವ ಚಿತ್ರ ನೋಡಿ ಬಂದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಧನ್ಯವಾದಗಳು.